ನಾವು ಕ್ಲಾಸ್ 6 ಲೆಸನ್ 2 ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಲೆಸನಲ್ಲಿ ಲೈನ್ಸ್ ಬಗ್ಗೆ ತಿಳ್ಕೊಂತ ಹೋಗಿದ್ವಿ. ಸೊ ಲೈನ್ಸಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಮತ್ತು ಆ ಟೈಪ್ಸನ್ನು ಹೇಗೆ ಮಾಡೋದು ಅಂತ ನಾವು ನೋಡ್ತಾ ಹೋಗಿದ್ವಿ. ಸೊ ಇವತ್ತು ಆ ಲೆಸನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಲೈನ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಈಗ ಆ್ಯಂಗಲ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಆ್ಯಂಗಲ್ಸ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಆ್ಯಂಗಲ್ಸ್. Angle is the space or amount of rotation formed when two lines, rays or line segment meet at common point. So angles ಗೆ ನಾವು ಕನ್ನಡದಲ್ಲಿ ಕೋನ ಅಂತ ಕರಿತೀವಿ. Angle is the space or amount of rotation formed. So it is the angle. So it is the angle. ನೋಡಿ ಈಗ ಸೊ ಇದೊಂದು ಆ್ಯಂಗಲ್ ಆಯ್ತು. ಸೊ ಇದೊಂದು ಆ್ಯಂಗಲ್ ಆಯ್ತು. ಸೊ ಈ ಥರ ಎಳೆದಾಗ ಒಂದು ಆ್ಯಂಗಲ್ ಆಗುತ್ತೆ, ಈ ಥರ ಎಳೆದಾಗ ಒಂದು ಆಗುತ್ತೆ, ಈ ಥರ ಎಳೆದಾಗ ಒಂದು ಆ್ಯಂಗಲ್ ಆಗುತ್ತೆ. ಸೊ ಇದೇ ಥರದ್ದು ರೊಟೇಷನ್ ಆಗುತ್ತೆ. ಹೇಗೆ ರೊಟೇಷನ್ ಆಗುತ್ತೆ? ವೆನ್ ಟೂ ಲೈನ್ಸ್, ರೇಸ್ ಆರ್ ಲೈನ್ ಸೆಗ್ಮೆಂಟ್, ಎರಡು ಲೈನ್ಸ್ ಅಥವಾ ಎರಡು ರೇಸ್ ಅಥವಾ ಎರಡು ಲೈನ್ ಸೆಗ್ಮೆಂಟ್ ಬಂದು ಒಂದು ಕಾಮನ್ ಪಾಯಿಂಟ್, ಇಟ್ ಈಸ್ ಅ ಕಾಮನ್ ಪಾಯಿಂಟ್, ಬಂದು ಈ ಕಾಮನ್ ಪಾಯಿಂಟಿಗೆ ಕೂಡಿದಾಗ ಆ ಆಕಾರಕ್ಕೆ ನಾವು ಅಥವಾ ಅದು ಯಾವ ಫಾರ್ಮ್ ಆಗುತ್ತಲ್ಲ ಅದಕ್ಕೆ ನಾವು ಆ್ಯಂಗಲ್ ಅಂತ ಕರಿತೀವಿ. ಸೊ ಈಗ ನಾವು ಆ್ಯಂಗಲ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಆ್ಯಂಗಲ್ಸ್. ಸೊ ಟೈಪ್ಸ್ ಆಫ್ ಆ್ಯಂಗಲ್ಸ್. ಸೊ ಟೈಪ್ಸ್ ಆಫ್ ಆ್ಯಂಗಲ್ಸ್ ಅಲ್ಲಿ 6 ಆ್ಯಂಗಲ್ಸ್ ಇದೆ. ಫಸ್ಟ್ ಆ್ಯಂಗಲ್ ಬಂದ್ಬಿಟ್ಟು ಅಕ್ಯೂಟ್ ಆ್ಯಂಗಲ್. Second angle, right angle. Third ಬಂದ್ಬಿಟ್ಟು obtuse angle. Fourth ಬಂದ್ಬಿಟ್ಟು reflex angle or straight angle. First straight. So fifth ಬಂದ್ಬಿಟ್ಟು reflex angle. ಸಿಕ್ಸ್ ಬಂದ್ಬಿಟ್ಟು ಫುಲ್ ಆ್ಯಂಗಲ್. ಸೊ ನಾನೀಗ ಆರ್ಡರ್ ವೈಸ್ ಅಲ್ಲಿ ಬರ್ದಿದ್ದೀನಿ. ಫಸ್ಟ್ ಅಕ್ಯೂಟ್ ಆ್ಯಂಗಲ್ ಬರುತ್ತೆ, ಆಮೇಲೆ ರೈಟ್ ಆ್ಯಂಗಲ್ ಬರುತ್ತೆ, ಆಮೇಲೆ ಆಬ್ಟ್ಯೂಸ್ ಆ್ಯಂಗಲ್ ಬರುತ್ತೆ, ಮತ್ತೆ ಸ್ಟ್ರೇಟ್ ಆ್ಯಂಗಲ್, ಆಮೇಲೆ ರಿಫ್ಲೆಕ್ಸ್ ಆ್ಯಂಗಲ್, ಆಮೇಲೆ ಫುಲ್ ಆ್ಯಂಗಲ್ ಬರುತ್ತೆ. ಸೊ ಈಗ ನಾವು ಆಲ್ರೆಡಿ ಆ್ಯಂಗಲ್ಸ್ ಅಂದರೆ ಏನು ಅಂತ ಕಲ್ತಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಆ್ಯಂಗಲ್ಸ್ ಅಲ್ಲಿ ಅಕ್ಯೂಟ್ ಆ್ಯಂಗಲ್ ಅಂದ್ರೆ ಏನು, ಅದರ ಡಿಗ್ರೀಸ್ ಎಷ್ಟು ಬರುತ್ತೆ, ಯಾವ ಥರ ಇರುತ್ತೆ, ಆ ಡಿಗ್ರೀಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅಕ್ಯೂಟ್ ಆ್ಯಂಗಲ್ ಆಗಿರಲಿ, ರೈಟ್ ಆ್ಯಂಗಲ್ ಆಗಿರಲಿ, ಆಬ್ಟ್ಯೂಸ್ ಆ್ಯಂಗಲ್ ಆಗಿರಲಿ, ಅಥವಾ ಸ್ಟ್ರೇಟ್ ಆ್ಯಂಗಲ್ ಆಗಿರಲಿ, ಅಥವಾ ರಿಫ್ಲೆಕ್ಸ್ ಆರ್ ಫುಲ್ ಆ್ಯಂಗಲ್ ಆಗಿರಲಿ, ನಾವು ಫುಲ್ ಎಕ್ಸ್ಪ್ಲನೇಷನ್ನ ಕಲಿತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.